ಧಾರವಾಡ ಜಿಲ್ಲೆಯ ಅನುದಾನಿತ ಶಿಕ್ಷಕರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಮಾನ್ಯ ಧಾರವಾಡದ ತಹಶೀಲ್ದಾರ್ ಕಚೇರಿಗೆ ಒಂದು ಹೋರಾಟದ ಮೂಲಕ ಮನವಿಯನ್ನು ವಿತರಣೆ ಮಾಡಿದ್ದಾರೆ. ಆ ಮನವಿಯಲ್ಲಿ ಸಾಕಷ್ಟು ಅನುದಾನಿತ ಶಿಕ್ಷಕರಿಗೆ ಕುಂದುಕೊರತೆಗಳ ಬಗ್ಗೆ ಸವಿಸ್ತಾರವಾಗಿ ಆ ಸಂಘದ ವತಿಯಿಂದ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಕಚೇರಿಯಿಂದ ಒಂದು ಲೆಟರನ್ನು ಕೊಡೋದ್ರ ಮೂಲಕ ಪ್ರತಿಭಟನೆ ಮಾಡಿರುತ್ತಾರೆ. राज्य माध्यमिक शाला नौकर संघಕ್ಕೆ राज्य माध्यमिक शाला नौकर संघಕ್ಕೆ ರಾಜ್ ವರಟ್ಟಿ ಅವರಿಗೆ ರಾಜ್ ವರಟ್ಟಿ ಅವರಿಗೆ ನೌಕರರ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ. 1/4/2006 ನಂತರ ಅಪಾಯಿಂಟ್ಮೆಂಟ್ ಆದವರಿಗೆ ನಿವೃತ್ತಿ ವೇತನ ಇಲ್ಲ, ಪಿಂಚಣಿ ಸೌಲಭ್ಯ ಇಲ್ಲ. ಆದ್ದರಿಂದ ತಾವು ಆಡಿದಂತೆ ತಾವು ನುಡಿದಂತೆ ನಡ್ಕೊಳ್ಬೇಕು. ನಾವು ಈಗಾಗಲೇ ಸರ್ಕಾರ ಬರುವಾಗ ಪಿಂಚಣಿ ಸೌಲಭ್ಯವನ್ನು ಎಲ್ಲ ನೌಕರರಿಗೆ ಕೊಡ್ತೇನೆ ಅಂತ ಹೇಳಿದ್ದೀರಿ. ಅದನ್ನು ತಮಗೆ ನೆನಪಿಸ್ತಾ ಇದ್ದೇವೆ. ನಾವು ತಕ್ಷಣ OPS ಇದನ್ನು ಜಾರಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಆ ಮೂಲಕ ತಮಗೆ ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರು, ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. ಅನುದಾನಿತ ಶಿಕ್ಷಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ತಹಶೀಲ್ದಾರ್ ಕಚೇರಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದಾರೆ. ಅವರ ಸಂಘದ ಅಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗೆ ಅವರಿಗೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ವತಿಯಿಂದ ನಾವು ಇವತ್ತು ಬೃಹತ್ ಹೋರಾಟದ ಮುಖಾಂತರ ಎಚ್ಚರಿಸ್ತಾ ಇದ್ದೇವೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಕಡಿಮೆ ಇದ್ದು ಬಿಗಿನಿಂಗ್ದಲ್ಲಿ. ಆನಂತರ ಮಾನ್ಯ ಮಠಮಾನ್ಯಗಳು, ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ವಿವಿಧ ಹಿರಿಯರು ಸೇರಿಕೊಂಡು ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದರು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣದ ಬಗ್ಗೆ ಪೂರ್ವದಲ್ಲಿ ಭಾಳಷ್ಟು ತೊಂದರೆ. ಆನಂತರ ಸರ್ಕಾರಕ್ಕೆ ಮನವಿ ಮಾಡಿದ ನಂತರ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಅನುದಾನಕ್ಕೆ ಒಳಪಡಿಸಿ ಅದರ ಮುಖಾಂತರ ಎಲ್ಲ ಶಿಕ್ಷಕರಿಗೂ ವೇತನವನ್ನು ಕೊಡು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಇತ್ತೀಚೆಗೆ ಸರ್ಕಾರ ಸರ್ಕಾರಿ ನೌಕರರು ಮತ್ತು ಅನುದಾನಿತ ನೌಕರರಲ್ಲಿ ತಾರತಮ್ಯವನ್ನು ಉಂಟು ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಈಗಾಗಲೇ 1/6/2006 ನಂತರ ಅಪಾಯಿಂಟ್ಮೆಂಟ್ ಆಗಿ ಅನುಮೋದನೆಗೆ ಒಳಪಟ್ಟು ವೇತನ ಪಡಿಬೇಕಂತ ಸಂದರ್ಭದಲ್ಲಿ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಪಿಂಚಣಿಯನ್ನು ಕೊಟ್ಟು ಅನುದಾನಿತವರಿಗೆ ಕೊಡ್ತಾ ಇಲ್ಲ. ಆ ಆದೇಶವನ್ನು ರದ್ದುಪಡಿಸಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಅದೇ ರೀತಿಯಾಗಿ OPS ಎಲ್ಲರಿಗೂ, ಕೇವಲ ಅನುದಾನಿತವರಿಗೆಲ್ಲ ಎಲ್ಲರಿಗೂ, ಸರ್ಕಾರಿ ನೌಕರರಿಗೂ ಮತ್ತು ಅನುದಾನಿತ ನೌಕರರಿಗೂ OPS ಮೊದಲಿನಂತೆಯೇ ಜಾರಿ ಮಾಡಬೇಕು ಅಂತೇಳಿ ಸಂಘ ಒತ್ತಾಯಿಸ್ತಾ ಇದೆ. ಇದಕ್ಕೆ ಹಿಂದೆ
ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟವನ್ನು ನಾವು ಮಾಡಿದ್ದೇವೆ. ಹೊರಟ್ಟಿ ಸರು ಕೂಡ ಸರ್ಕಾರದ ಗಮನಕ್ಕೆ ಸಾಕಷ್ಟು ಸಲ ವಿಧಾನ ಪರಿಷತ್ತಿನಲ್ಲಿ ಒಳಗೂ ಹೊರಗೂ ಹೋರಾಟದ ಮುಖಾಂತರ ಎಚ್ಚರಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಈ ಗ್ಯಾರಂಟಿ ಯೋಜನೆ ಒಳಗೆ 6ನೇ ಗ್ಯಾರಂಟಿ OPS ಜಾರಿ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರು. ಅವರಿಗೆ ಪುನಃ ನೆನಪು ಮಾಡ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯನವರು ಇರಲಿಕ್ಕಿಲ್ಲ, ಆದರೆ ಶಿವಕುಮಾರ್ ಅವರಿಗೂ ಕೂಡ ನಾವು ಎಚ್ಚರಿಸ್ತಾ ಇದ್ದೇವೆ. ತಮ್ಮ ಗ್ಯಾರಂಟಿ ಏನು ಕೊಟ್ಟಿದ್ದೀರಿ ಅದನ್ನು ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊತೀವಿ. ಅದೇ ರೀತಿಯಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೌಕರರಿಗೆ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆ ಸರ್ಕಾರಿ ನೌಕರಿಗೆ ಏನು ಸವಲತ್ತನ್ನು ಕೊಡ್ತೀರಿ ಅದು ಎಲ್ಲವನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಯ ನೌಕರಿಗೂ ವಿಸ್ತರಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಒಂದು ಇಲ್ಲಿ ಮಹಿಳಾ ಶಿಕ್ಷಕರು ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ನೆರೆದಿರ್ತಾರೆ. ಅವರ ಒಂದು ಮಹಿಳಾ ಶಿಕ್ಷಕರ ಮತ್ತು ಸಿಬ್ಬಂದಿಗಳ ಒಂದು ಏನು ಬೇಡಿಕೆ ಇದೆ ಅವ್ರ ಮೂಲಕ ನಾವು ಕೇಳುವಂಥ ಪ್ರಯತ್ನ ಮಾಡೋಣ. ಸರ್ ಹೇಳಿದಾಗೆ NPS ಕ್ಯಾನ್ಸಲ್ ಆಗಿ OPS ಬರಲೇಬೇಕನ್ನೋದೇ ನಮ್ಮ ಹೋರಾಟ. ಈ ಹೋರಾಟವನ್ನು ನಾವು ನಿರಂತರವಾಗಿ ಕೈಗೊಳ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಡೀತದೆ. ಎಲ್ರಿಗೂ ನ್ಯಾಯ ಸಿಗಲೇಬೇಕನ್ನೋದೇ ನಮ್ಮ ಗುರಿ. ಈ ರೀತಿಯಾಗಿ ಶಾಲಾ ಶಿಕ್ಷಕರು ಕೂಡ ತಮ್ಮ ಕಾರ್ಯದರ್ಶಿಗಳೇ ಆಗಿರ್ತಕ್ಕಂಥ ಅವರು ಧಾರವಾಡದ ಒಂದು ಪ್ರತಿನಿಧಿಯನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮ್ಗೆ ಮುಖ್ಯವಾಗಿರುವಂಥ ಬೇಡಿಕೆ ಸರ್ಕಾರಿ ನೌಕರಿಗೆ NPS ಆದರೂ ಇದೆ, ನಮಗೆ ಅನುದಾನಿತ ನೌಕರಿಗೆ NPS ಇಲ್ಲ ಮತ್ತು OPS ಇಲ್ಲ. ನಾವು ಕೊನೆಯ ತಿಂಗಳ ಪಗಾರ ಲಕ್ಷಗಟ್ಟಲೆ ಪಗಾರ ತೊಗೊಂಡು ಕೊನೆಯ ತಿಂಗಳು ಖಾಲಿ ಮರುದಿವಸದಿಂದ ನಮ್ಗೆ ಯಾವುದೇ ರೀತಿಯ ಪಗಾರ ಇಲ್ಲ, ಯಾವುದೇ ರೀತಿಯ ನಿವೃತ್ತಿ ವೇತನ ಇಲ್ಲ. ಬಹಳಷ್ಟು ಸಂಕಟ ಅನುಭವಿಸ್ಬೇಕಾಗತ್ತೆ. ಈಗಾಗಲೇ ಸಾವಿರಾರು ಜನ ಅನುದಾನಿತ ನೌಕರರು ನಿವೃತ್ತಿ ಹೊಂದಿದಾಗ ಅವರು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಬದುಕುವಂಥ ಒಂದು ದುಸ್ತರವಾಗಿರುವಂಥ ಸ್ಥಿತಿಯನ್ನು ಅನುಭವಿಸಕತ್ತಾರ. ಆ ಕಾರಣಕ್ಕೆ ನಮಗೆ ಯಾವುದೇ ಕಾರಣಕ್ಕೂ NPS ಹೋಗಲಿ, ಸರ್ಕಾರಿ ಮತ್ತು ಅನುದಾನಿತ ಎಲ್ಲರಿಗೂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಅನ್ವಯ 6ನೇ ಗ್ಯಾರಂಟಿಯಾಗಿ OPS ಅನ್ನು ಜಾರಿಗೆ ಮಾಡಬೇಕು ಅನ್ನುವಂಥದ್ದು ಒಂದು. ಆಮೇಲೆ ಅನುದಾನಿತ ಶಾಲೆಗಳಲ್ಲಿ ಈಗ 2020 ತನಕ ಹುದ್ದೆಗಳನ್ನು ತುಂಬಲಿಕ್ಕೆ ಪರ್ಮಿಷನ್ ಕೊಟ್ರ, ಆದರೆ ಸರ್ಕಾರದಿಂದ ಇನ್ನೂ ಏನು ರೂಪರೇಷೆಗಳು ಬರ್ತಾ ಇಲ್ಲ. ಖಾಲಿ ಹುದ್ದೆಗಳನ್ನು ತುಂಬಬೇಕು ಅನ್ನುವಂಥದ್ದು ನಮ್ಮ 2ನೇ ಬೇಡಿಕೆ. ಜೊತೆಗೆ ಸರ್ಕಾರಿ ನೌಕರಿಗಿರುವಂಗೆ ನಮಗೂ ಸಹ ಮೆಡಿಕಲ್ ಸೌಲಭ್ಯಗಳನ್ನು, ಜ್ಯೋತಿ ಸಂಜೀವಿನಿಯನ್ನು, ಹಲವಾರು ಏನು ಯೋಜನೆಗಳೇನದವಲ್ಲ ಒಳ್ಳೆಯ ಯೋಜನೆಗಳನ್ನು ನಮಗೂ ಜಾರಿ ಮಾಡಬೇಕು ಅನ್ನುವಂಥದ್ದು ಒಂದು. ಆಮೇಲೆ KPS ಶಾಲೆಗಳು ಮತ್ತು PM3 ಶಾಲೆಗಳನ್ನು ನಮ್ಮ ಅನುದಾನಿತ ಶಾಲೆಗಳ ಮಗಲೇ ತೆಗೆದು ನಮ್ಮೆಲ್ಲ ಸ್ಟ್ರೆಂತನ್ನು ಕಡಿಮೆ ಮಾಡಿ ನಮ್ಮ ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರವನ್ನು ಸರ್ಕಾರ ಮಾಡಾಕತೈತಿ. ವಿತಿನ್ 3 ಕಿಲೋಮೀಟರ್ಸ್ ಒಳಗೆ 3 ಕಿಲೋಮೀಟರ್ ಒಳಗೆ ಈ ಥರದ ಶಾಲೆಗಳನ್ನು ತರಬಾರ್ದು. ಶಾಲೆಗಳನ್ನು ತಂದಿದ್ದೇ ಆದಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನು ನಾವು ಮತ್ತು ನಮ್ಮ ನೇತಾರರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರ ಮಾರ್ಗದರ್ಶನದೊಳಗೆ ನಾವೆಲ್ಲ ಹಮ್ಮಿಕೊಳ್ಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಸರ್ಕಾರಕ್ಕೆ ಈ ಮೂಲಕ ತಲುಪಿಸ್ತಾ ಇದ್ದೇನೆ. ಧನ್ಯವಾದಗಳು.